ಓಕೆ, ಲೆಟ್ ಮಿ ನಾವ್ ಗೋ ಟು ನನ್ನ ಕಲೀಗ್ ವಿದ್ಯಾ ಮಲ್ನಾಡ್ ಅವ್ರಿಗೆ. ನಮ್ಮ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ ಖಚಿತವಾಗಿರೋದು ಯಾವುದಪ್ಪ ಅಂತಂದರೆ ಬಾಗಲಕೋಟೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಫಲಿತಾಂಶದ ಬಗ್ಗೆ ಕೂಡ 12ನೇ ಸುತ್ತಿನಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಪಡೆದುಕೊಂಡಿದ್ದಾರೆ. ವಿತ್ ಆಲ್ ದಿ ಡೀಪ್ ಇನ್ಸೈಟ್ಸ್ ಆ್ಯಂಡ್ ಅನಾಲಿಸಿಸ್ ಫ್ರಮ್ ಅವರ್ ರಾಜ್ ಇಂಟ್ರಾಕ್ಟಿವ್ ಸ್ಟುಡಿಯೋ, ವಿದ್ಯಾ ಮಲ್ನಾಡ್ ಇಸ್ ಜಾಯ್ನಿಂಗ್. ಗೋ ಹೆಡ್ ವಿದ್ಯಾ ಅವರು. ಎಸ್ ಚಂದನ, ಅದ್ರ ಜೊತೆಗೆ ಒಂದು ತಮಿಳ್ನಾಡಿಂದ ಹೇಳ್ಬಿಡ್ತೀನಿ. ವಿಸಿಲ್ ಪೋಡು, ನೀವು ಹೇಳ್ತಾ ಇದ್ರಿ, ಹೌದಾ ಸಿನಿಮಾ ಬಗ್ಗೆ ನಾನು ಅಷ್ಟೊಂದು ಗಮನಿಸಲ್ಲ ಅಂತ. ತಮಿಳ್ನಾಡಿನಲ್ಲಿ ಗೆದ್ರು ಯಾವುದೇ ಪಕ್ಷ ಅಂದ್ರೆ ವಿಸಿಲ್ ಹೊಡೆದ್ರು ಅಂದ್ರೆ ಸ್ವಿಚ್ ಆನ್, ಅಂದ್ರೆ ಏನಂತಾರೆ ಸೆಲೆಬ್ರೇಷನ್ ಮೋಡ್ ಸ್ವಿಚ್ ಆನ್ ಅಂತ. ಅದಕ್ಕೆ ವಿಜಯ್ ಅವ್ರ ಮನೇಲಿ ಆಗ್ತಾ ಇದೆ. ಎಲ್ಲರೂ ಹೊಡಿತಾರ, ಗೆದ್ದವರೆಲ್ಲ ವಿಜಯ್ ಹೊಡಿತಾರ. ಎಲ್ರು ಫ್ಯಾನ್ ಬೇಸ್ ಕಂಪ್ಲೀಟ್ ಕಾರ್ಯಕರ್ತರು ಪಕ್ಷದವ್ರು ಎಲ್ರು. ಅಲ್ರಿ, ಟಿವಿಕೆ ಅವರೆಲ್ಲ ಕಾಂಗ್ರೆಸ್ ಅವ್ರು ಗೆದ್ರು ವಿಜಯ್ ಹೊಡಿತಾರ. ವಿಸಿಲ್ ಪೋಡು ಅದೊಂದ್ ರೀತಿ ನಮ್ಮಲ್ಲಿ ಸ್ವೀಟ್ ಹಂಚದಂಗೆ, ಅಲ್ಲಿ ಸೆಲೆಬ್ರೇಷನ್ ಮೋಡ್ ಸ್ವಿಚ್ ಆನ್ ಅಂತ. ಅಂಗಳ್ ಪೋಡು ಪೋಡು ಅಂತ ನಾಡ್ ಬರುತ್ತಲ್ಲ, ಹಂಗೆ ಅನ್ಕೊಳ್ಳಿ. ಹೇಳಿ ಹಂಗೆ ಅನ್ಕೊಳ್ಳಿ. ಓಕೆ, ನಮ್ ಕಡೆ ಬರೋದಾದ್ರೆ ಏನು ಪೋಡ್ಕೊಂಬನ್ನಿ ಗೌಡ್ರೆ, ಒಂದ್ ಹಿಡ್ಕೊಂಬನ್ನಿ ಪೋಡಕ್ಕೆ. ಕಾಂಗ್ರೆಸ್ನವ್ರಿಗೆ ಈಗ ಧೈರ್ಯ ಬರ್ತಾ ಇದೆ. ಇಲ್ಲಿ ಇನ್ ಸ್ವಲ್ಪ ಹೊತ್ತಾದ್ರೆ ಮುಕ್ಕರಿಸ್ತಾ ಇದ್ರು ದಾವಣಗೆರೆಯಲ್ಲಿ. ಹಂಗಾಗಿ ನಾರಾಯಣ್ ಗೌಡ್ರು, ಸಾರಿ ನಮ್ಮ ನಟರಾಜ್ ಗೌಡ್ರು ಈಗ ಸ್ವಲ್ಪ ಗಟ್ಟಿ ಧ್ವನಿಯಲ್ಲಿ ಮಾತಾಡ್ತಾ ಇದ್ದಾರೆ. ಚೇಂಜ್ ಮಾಡ್ಬಿಟ್ರೆ ಇಲ್ಲ ಜೋಶ್ ಅಲ್ಲಿ ಹಂಗೆ ಚೇಂಜ್ ಆಯ್ತು ಅಷ್ಟೇ. ನಟರಾಜ್ ಗೌಡ್ರಿಗೆ ಗೊತ್ತು, ಬಹಳ ಆಪ್ತರು, ತುಂಬಾ ಡಿಬೇಟ್ ಗಳನ್ನ ಹ್ಯಾಂಡಲ್ ಮಾಡಿದೀವಿ ಪ್ಯಾನೆಲ್ ನ. ಓಕೆ, ಈಗ ಬಾಗಲಕೋಟೆ ಅಂತ ತಗೊಳ್ಳೋದಾದ್ರೆ ಅಧಿಕೃತ ಘೋಷಣೆ ಒಂದೇ ಬಾಕಿ. ಹತ್ತತ್ರ 16,500 ಮತಗಳ ಒಂದು ಅಂತರವನ್ನ ಗಮನಿಸಬಹುದು. ದಾವಣಗೆರೆಯಲ್ಲೂ ಕೂಡ ಮುಂದಿದ್ದಾರೆ. ಸೊ ಎಲ್ಲ ಒಂದ್ ಕಡೆ ಶಾಮನೂರು ಅವರು ಮಾಡೋಗಿರುವ ಪುಣ್ಯ ಅವ್ರ ಮೊಮ್ಮಗನನ್ನ ಕೊನೆ ಟೈಮ್ನಲ್ಲಿ ಕೈ ಬಿಡ್ಲಿಲ್ಲ ಅಂತ ಹೇಳ್ಬೋದು. ನಾನು ಪಕ್ಷವನ್ನ ಮೀರಿ ಅಲ್ಪಸಂಖ್ಯಾತ ನಾಯಕನಾಗ್ತೀನಿ ಅಂತ ಜಮೀರ್ ಏನು ಹಿಂಬಾಗಿಲಿನಿಂದ ಪ್ರಯತ್ನ ಪಡ್ತಾ ಇದ್ರಲ್ಲ, ನಾವು ಅದಕ್ಕೊಂದು ದೊಡ್ಡ ಪೆಟ್ಟು. ಇಲ್ಲ ಕಣಪ್ಪ, ನೀನು ಅಲ್ಪಸಂಖ್ಯಾತ ನಾಯಕ ಹೌದು, ಬಟ್ ಪಕ್ಷದ ಒಳಗೆ ಇರ್ಬೇಕು, ನೀನು ಅದನ್ನ ಮೀರಿ ಬೆಳೆಯಕ್ ಬಿಡಲ್ಲ ಅನ್ನೋದನ್ನ ಇನ್ನೊಂದ್ಸಲ ಪ್ರೂವ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಸೊ ಸದ್ಯಕ್ಕೆ ದಾವಣಗೆರೆಯಲ್ಲೂ ಸಮರ್ಥ ಅವ್ರಿಗೆ ಪರವಾಗಿಲ್ಲ ಅನ್ನುವಂತಹ ನಂಬರ್ಸ್. ಬಟ್ ಈಗ ಬಾಗಲಕೋಟೆ ಹೋಗೋದಾದ್ರೆ ಬಿಜೆಪಿ ಅವರಿಗೆ ಹೀನಾಯ ಅಂತಲ್ಲ, ಬಟ್ ಒಂದು ಹಂತದಲ್ಲಿ ಸೋಲು. ಅವರು ಮೇಲ್ನೋಟಕ್ಕೆ ಯತ್ನಾಳ್ ಅವ್ರನ್ನ ಬಿಟ್ಕೊಟ್ಟಿರ್ಬೋದು, ಒಳಗೊಳಗೆ ಚೆನ್ನಾಗೇ ಇದ್ದಾರೆ, ಅವ್ರು ಅದನ್ನ ಒಪ್ಕೊಳ್ಳೇಬೇಕು. ಅಂಡ್ ಯತ್ನಾಳ್ ಹೋಗ್ತಿದ್ದಂತೆ ಬಿಟ್ಬಿಡ್ತಾರ ನಮ್ಮ ಯತ್ನಾಳು, ಗೆಲ್ಲಿಸ್ಕೊ ಬರ್ತಾರೆ ನೋಡಿ ಅಂತ ಇದ್ರು. ಅಂಡ್ ಕಾಂಬಿನೇಷನ್ ಅಲ್ಲಿ ಗಮನಿಸಿದಾಗ ಚಂದನ್, ಲಿಂಗಾಯತರು ವರ್ಸಸ್ ಕುರುಬ್ರು ಟಿಕೆಟ್ ಕೊಟ್ಟಿದ್ದು ಅದ್ ಹೆಂಗ್ ಮ್ಯಾಚ್ ಆಗುತ್ತೆ. ಸಿದ್ದರಾಮಯ್ಯ ಹೋದ್ರು, ಹಗ್ಲು ರಾತ್ರಿ ಅಲ್ಲೇ ನಿಂತ್ಕೊಂಡ್ರು, ಜಾರಕಿಹೊಳಿ ಹೋದ್ರು, ಪ್ರಚಾರ ಮಾಡಿ ಬಂದ್ರು ಅಂತೆಲ್ಲ ಕಾಂಬಿನೇಷನ್ ಇದ್ರೂ ಕೂಡ ಈಗ ಲಿಂಗಾಯತ ವರ್ಸಸ್ ಕುರುಬ ಹೆಂಗ್ ವರ್ಕೌಟ್ ಆಗಿದೆ ಅನ್ನುವಂತಹ ಒಂದು ಪಿಕ್ಚರ್ ಸಿಕ್ಕಂಗೆ ಕಾಣಿಸ್ತಾ ಇದೆ. ಸೊ ಇದು ಬಿಜೆಪಿಗೆ ಒಂದು ಹಂತದಲ್ಲೇ ಸೋಲು. ಅಂಡ್ ಆರಂಭದಲ್ಲಿ ಹೇಳ್ದಂತೆ ಆಡಳಿತ ಪಕ್ಷಗಳು ನಡೆಸುವ ಬೈ ಎಲೆಕ್ಷನ್ ಅಲ್ಲಿ ಆಲ್ಮೋಸ್ಟ್ ಅವರ ಫೇವರ್ ಆಗಿ ರಿಸಲ್ಟ್ ಬರುತ್ತೆ. ಕರ್ನಾಟಕದಲ್ಲಿ ಅದು ಮುಂದುವರಿತಾ ಇದೆ. ಅಸ್ಸಾಂದು ನಾವು ಬೆಳಗ್ಗೆಯಿಂದ ತಗೊಂಡಿಲ್ಲ, ಅದೇನು ವಾವ್ ಅನ್ನೋ ಫ್ಯಾಕ್ಟರ್ ಇಲ್ಲ, ಬಿಜೆಪಿನೇ ಒಂದು ಲೀಡಿಂಗ್ ಅಲ್ಲಿದೆ. ಬಟ್ ಇದು ಕಾಂಗ್ರೆಸ್ನವರು ಗಮನಕ್ಕೆ ತಗೋಬೇಕಾಗಿರೋ ವಿಚಾರ. ಈ ಶರ್ಮಾ ಅವ್ರು ಏನಿದ್ದಾರೆ, ಬಿಸ್ವಂತ್ ಶರ್ಮಾ, ಕಾಂಗ್ರೆಸ್ನಲ್ಲಿದ್ದಂತಹ ಮನುಷ್ಯನನ್ನ, ಬಂಗಾರದಂತಹ ಮನುಷ್ಯನನ್ನ ಓಡಿಸಿದ್ರು ಬಿಜೆಪಿಗೆ ಒಂದ್ ರೀತಿ ಚಿನ್ನದ ಕೋಳಿ, ಮೊಟ್ಟೆ ಇಡುವಂತಹ ಕೋಳಿ ಸಿಕ್ಕಂಗಾಯ್ತು. ಯಾಕೆ ಇದನ್ನ ಬೆಳಗ್ಗೆಯಿಂದ ಪದೇ ಪದೇ ಹೇಳ್ತಾ ಇದ್ದೀನಿ ಅಂದ್ರೆ, ಕರ್ನಾಟಕದಲ್ಲಿ ಅದು ರಿಪೀಟ್ ಆಗಕ್ ಬಿಟ್ಕೊಂಡ್ರೆ ಕಾಂಗ್ರೆಸ್ನಂತ ದಡ್ರಿನ್ ಯಾರು ಇಲ್ಲ. DK ಶಿವಕುಮಾರ್ ವಿಚಾರ ಹೇಳ್ತಾ ಇದ್ದೀನಿ. ಪಕ್ಷನಿಷ್ಠ ಹಂಗೆ ಇದ್ದಿದ್ದು ಅಸ್ಸಾಂನಲ್ಲಿ. ಬಟ್ ಏನಾಯ್ತು? ಸೊ DK ಶಿವಕುಮಾರ್ ವಿಚಾರದಲ್ಲೂ ಈಗಲಾದ್ರೂ ರಬ್ಬರ್ ಬ್ಯಾಂಡ್ ಎಷ್ಟು ಅಂತ ಹೇಳಿಬೋದು, ಅದಕ್ಕೊಂದು ಲಿಮಿಟ್ ಇರುತ್ತೆ. ಕ್ರಾಸ್ ಆಗ್ಬಿಟ್ರೆ ಏನಾಗುತ್ತೆ ಹೇಳಿ, ಏನು ಬೇಕಾದರೂ ಆಗ್ಬೋದು. ಸೊ ಕಾಂಗ್ರೆಸ್ಗೆ ಅಸ್ಸಾಂ ಒಂದು ರೀತಿ ಎಚ್ಚರಿಕೆಯ ಗಂಟೆ ಅಂತ ಹೇಳ್ಬೋದು. ಸೊ ಇದಿಷ್ಟು ಓವರ್ ಆಲ್. ಚಂದನ್, ಎಸ್ ಒಂದು ಬ್ರೇಕಿಂಗ್ ಇದೆ, ಅಪ್ಡೇಟ್ ತಗೋಬಿಡ್ತೀನಿ, ನಿಮಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ಬಾಗಲಕೋಟೆಯಲ್ಲಿ ಮತ್ತೆ ವರ್ಕೌಟ್ ಆಯಿತು ಅಹಿಂದ ಪ್ಲಾನ್. ಅಲ್ಪಸಂಖ್ಯಾತರು ಮತ್ತೆ ಹಿಂದುಳಿದವರು ಬೈ ಎಲೆಕ್ಷನ್ ಅಖಾಡದಲ್ಲಿ ಉಮೇಶ್ ಮೇಟಿ ಗೆದ್ದು ಬೀಗಿದ್ದಾರೆ. ಅಹಿಂದ ಮತಗಳ ಕ್ರೋಢೀಕರಣ ಮಾಡುವಲ್ಲಿ ಸಿದ್ದರಾಮಯ್ಯ ಫೈನಲಿ ಯಶಸ್ವಿಯಾಗಿದ್ದಾರೆ. ಅಗೇನ್ ದಾವಣಗೆರೆಯಲ್ಲಿ, ದಾವಣಗೆರೆಗಿಂತಲೂ ಬಾಗಲಕೋಟೆಯಲ್ಲಿ ಹೆಚ್ಚು ಆಸಕ್ತಿಯನ್ನು ವಹಿಸಿದ್ರು. ಸಿದ್ದು ಅಬ್ಬರದ ಪ್ರಚಾರಕ್ಕೆ ಬಾಗಲಕೋಟೆಯ ಗೆಲುವು ತುಂಬಾ ಸುಲಭವಾಗಿ ಸಿಕ್ಕಿದೆ. ಅಂಡ್ ಬಾಗಲಕೋಟೆ ಗಮನಿಸೋದಾದ್ರೆ ದಾವಣಗೆರೆ ತರ ಹಾವು ಏಣಿ ಆಟ ಇರಲಿಲ್ಲ. ಅಷ್ಟೂ ಸುತ್ತಲೂ ಕೂಡ ಕಾಂಗ್ರೆಸ್ ಅಥವಾ ಉಮೇಶ್ ಮೇಟಿ ಏನಿದ್ದಾರೆ ಒಂದು ಹಂತದಲ್ಲಿ ಪೀಕಲ್ಲೇ ಇದ್ರು, ಅದು ಮುಂದುವರ್ಸ್ಕೊಂಡು ಹೋದ್ರು. 16,000 ಮತಗಳ ಅಂತರ ಬೈ ಎಲೆಕ್ಷನ್ ಅಲ್ಲಿ ಅಂದ್ರೆ ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್ ಡೆಫಿನೆಟ್ಲಿ.